ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸೂಪರ್ಬ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಇವಾಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರೋ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೋಡಿ, ನಮ್ಮ ಸೀರೆ ಇಲ್ಲೇ ಕೂತಿದ್ದಾಳೆ. ಇವತ್ತು ಸಂಡೇ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ ನಾನು. ತಿಂಡಿ ಎಲ್ಲ ಆಯಿತು. ತಿಂಡಿ ಬಂದು ಶಾವಿಗೆ ಉಪ್ಪಿಟ್ಟು ಮಾಡಿತ್ತು ನಮ್ಮಮ್ಮ. ಅದನ್ನೆಲ್ಲ ತಿನ್ಕೊಂಡು ಇವಾಗ ಕೂತಿದ್ದೀವಿ. ಸೀರೆನೂ ಕೂಡ ಇಲ್ಲೇ ಇದ್ದಾಳೆ. ಸ್ಟಾರ್ಟಿಂಗ್ ಎಲ್ಲ ನಾನು ಮತ್ತು ಪ್ರಸನ್ನ ಅವರು ಸಖತ್ತು ಫೀಲ್ ಮಾಡ್ತಾಯಿದ್ದೋ ನಮ್ಮ ಸಿರಿಗೆ ಹೇರ್ ಜಾಸ್ತಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡಿ, 2 ಜುಟ್ಟು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ಅಲ್ಲೋ ಮುನ್ನೆ. ಮತ್ತು ಇವಾಗ ನಮ್ಮ ಸಿರಿ ಸ್ಕೂಲಲ್ಲಿ ಮೆಸೇಜ್ ಹಾಕಿದ್ದಾರೆ ಆ್ಯನ್ಯುಯಲ್ ಡೇ ಅಂತ ಹೇಳ್ಬಿಟ್ಟು. ನಾನು ಈಗ ಬೇರೆ ಮಕ್ಕಳನ್ನೆಲ್ಲ, ಫ್ರೆಂಡ್ಸ್ ಮಕ್ಕಳು ಮತ್ತು ಫ್ಯಾಮಿಲಿ ಮಕ್ಕಳುಗಳನ್ನೆಲ್ಲ ನೋಡ್ತಿದ್ನಲ್ಲ. ಸೊ ಅವ್ರ ಸ್ಕೂಲಲ್ಲಿ ಆಲ್ರೆಡಿ ಆ್ಯನ್ಯುಯಲ್ ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ತಿದ್ದಾರೆ. ಡಿಸೆಂಬರ್ ಮಂತಲ್ಲೇ ಬೇರೆ ಸ್ಕೂಲ್ ಮಕ್ಕಳುಗಳನ್ನೆಲ್ಲ ಕೇಳಿದ್ದೀನಿ. ಒಂದು 2-3 ಸ್ಕೂಲಲ್ಲೆಲ್ಲ ಆಲ್ರೆಡಿ ಡೇಟ್ ಎಲ್ಲ ಫಿಕ್ಸ್ ಮಾಡಿದರು ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಿರಿ ಸ್ಕೂಲಲ್ಲಿ ಯಾವಾಗ ಮಾಡ್ತಾರೆ ಅನ್ಕೊತಾ ಇದ್ದೆ. ಅಷ್ಟರೊಳಗಡೆ ಮೆಸೇಜ್ ಹಾಕಿದ್ದಾರೆ ನೆಕ್ಸ್ಟ್ ಮಂತು, ಅಂದರೆ ಜಾನ್ವರಿ ಮಂತಲ್ಲಿ ಆ್ಯನ್ಯುಯಲ್ ಡೇ ಸೆಲೆಬ್ರೇಟ್ ಮಾಡ್ತಾರಂತೆ. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಮಂತು. ಸೊ ಹಾಗಾಗಿ ನಮ್ಮ ಸಿರಿನೂ ಕೂಡ ಡ್ಯಾನ್ಸ್ಗೆ ಸೇರಿಸ್ಬೇಕು ನಾನು. ಅದೊಂದು ಮೆಸೇಜ್ ಹಾಕಿದ್ದಾರೆ, ಸೇರಿಸ್ಬೋದು ಅಂತ ಹೇಳ್ಬಿಟ್ಟು. ಜಾನ್ವರಿಗೆ ಮಗನೇ, ನೆಕ್ಸ್ಟ್ ಮಂತು. ಸೊ ಅದಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ದೀನಿ ನಾನು. ಆದರೆ ಈ ಡ್ಯಾನ್ಸ್ಗೆಲ್ಲ ಸೇರಿಸಿದ್ರೆ ಒಂದು ಪ್ರಾಬ್ಲಮ್ ಏನಂದರೆ, ನಮ್ಮ ಸಿರಿ ಸ್ವಲ್ಪ ಜಾಸ್ತಿ ಹೈಟ್ ಇರೋದ್ರಿಂದ ಮೇ ಬಿ ಹಿಂದೆ ನಿಲ್ಲಿಸ್ತಾರೇನೋ ಅನ್ನೋದೊಂದು ಫೀಲು ನನಗೆ ಸಿಕ್ಕಾಪಟ್ಟೆ ಆಗುತ್ತೆ. ಹೈಟ್ ಜಾಸ್ತಿ ಇವಳು ಚಿಕ್ಕದ್ರಲ್ಲಿದ್ದಾಗ ಸೇಮ್ ನನಗೂ ಇದೇ ಥರ ಆಗ್ತಿತ್ತು. ಯಾವುದಾದ್ರೂ ಫಂಕ್ಷನ್ನು, ಪ್ರೋಗ್ರಾಮು ಅಥವಾ ಬೇರೆ ಏನಾದರೂ ಆರ್ಗನೈಸ್ ಮಾಡಿದರೆ ಆವಾಗ ನಾನು ಸ್ವಲ್ಪ ಹೈಟ್ ಜಾಸ್ತಿ ಇರೋದ್ರಿಂದ ಬ್ಯಾಕ್ ಸೈಡ್ ಹೋಗ್ಬಿಡ್ತಾ ಇದ್ದೆ. ಸೊ ಅದೇ ಥರ ಕಥೆನೂ ನಮ್ಮ ಸಿರಿಗೂ ಆಗುತ್ತೋ ಏನೋ ಗೊತ್ತಿಲ್ಲ. ಅದೊಂದು ಫೀಲು ಡ್ಯಾನ್ಸ್ಗೆ ಅಥವಾ ಯಾವುದಾದ್ರೂ ಪ್ರೋಗ್ರಾಮ್ಗೆ ಯಾವುದಕ್ಕಾದ್ರೂ ಸೇರಿಸಿದ್ರೆ ಪಾಪ ಅವಳು ಹಿಂದೆ ಹೋದರೆ ಒಂಥರ ಫೀಲ್ ಆಗುತ್ತೆ. ನಮ್ಮ ಮಕ್ಕಳು ಯಾವಾಗಲೂ ಮುಂದೆನೇ ಇರಬೇಕು ಅನ್ನೋದು ನನ್ನ ಆಸೆ. ಬಟ್ ಅವ್ರ ಸ್ಕೂಲಲ್ಲಿ ಯಾವ ರೀತಿ ಮಾಡ್ತಾರೋ ಏನೋ. ನೀನು ಮುಂದೆ ಬರ್ಬೇಕು ಮಗನೆ. ಹಿಂದೆ ನಿಲ್ಸಿದ್ರೆ ಮ್ಯಾಮು ಅವಾಗ ನಮ್ಮಮ್ಮ ಹೇಳಿದ್ದಾರೆ ನನ್ನ ಮುಂದೆ ನಿಲ್ಲಿಸಿ ಅಂತ ಹೇಳು, ಆಯಿತಾ? ಸೊ ಈ ರೀತಿ ಇದೆ. ಮತ್ತು ಇವತ್ತು ಪಾಪನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ಮತ್ತು ನಮ್ಮ ತಮ್ಮ, ಅಂದರೆ ನಂದು ಒಂದು ಬ್ಲಾಗಲ್ಲಿ ಸರಿ ಹೇಳಿದ್ರೆ, ನಾನೊಂದು ಬ್ಲಾಗಲ್ಲಿ ಹೇಳಿದ್ನಲ್ಲ, ನಮ್ಮ ಬ್ರದರ್ ಒಬ್ಬರು ಬಂದಿದ್ದಾರೆ ಬೆಂಗಳೂರವರು ಅಂತ ಹೇಳ್ಬಿಟ್ಟು. ಅದೇ ನಮ್ಮ ಅಣ್ಣಂದು ಬೀಗ್ರೂಟದ ದಿನ ನಾವು ಕಾರಲ್ಲಿ ಹೋಗಿದ್ವಲ್ಲ. ಸೊ ಅವನು ಮತ್ತು ನಮ್ಮ ಚಿಕ್ಕಮ್ಮ ಅವರಿಬ್ಬರು ಬರ್ತಾಯಿದ್ದಾರೆ ಪಾಪನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ತಿಂಡಿ ಎಲ್ಲ ಮಾಡಿಬಿಟ್ಟು ನಮ್ಮಮ್ಮ ಆಲ್ರೆಡಿ ಮಧ್ಯಾಹ್ನದ್ದು ಊಟಕ್ಕೆ ಎಲ್ಲನೂ ರೆಡಿ ಮಾಡ್ತೈತೆ. ಹೋಗ್ಬಿಡ್ತಾರೋ ಏನೋ ಗೊತ್ತಿಲ್ಲ, ಅವ್ರು ಜಾಸ್ತಿ ಟೈಮ್ ಇಲ್ಲ. ಅವರು ಎಲ್ಲ ಕೆಲಸದಲ್ಲೆಲ್ಲ ಬ್ಯುಸಿ. ಸೊ ಹಾಗಾಗಿ ಜಾಸ್ತಿ ದಿನ ಎಲ್ಲ ಇಲ್ಲೆಲ್ಲ ಬಂದು ಉಳ್ಕೊಳ್ಳೋದಕ್ಕೆ ಆಗಲ್ಲ. ಆಲ್ರೆಡಿ ಅವರು ನಿನ್ನೆ ಮೈಸೂರಲ್ಲಿ ಬಂದುಬಿಟ್ಟು ನಮ್ಮ ಅಕ್ಕ ಅವ್ರ ಮನೇಲಿ ಉಳ್ಕೊಂಡು ಇವತ್ತು ಮಾರ್ನಿಂಗು ತಿಂಡಿ ಮಾಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ನೇನು 10 ನಿಮಿಷ ಬರ್ತಾರೆ. ಸೊ ನಮ್ಮಮ್ಮ ಅವ್ರು ಬಂದಾಗ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ತೈತೆ. ಸೊ ಬನ್ನಿ ಏನು ಮಾಡ್ತೈತೆ ಅಂತ ತೋರಿಸ್ತೀನಿ. ಸಿರಿ ಅಷ್ಟೊತ್ತಿಂದ ನಿನ್ನ ಕಾಯ್ಕೊಂಡೆ ಅವಳೆ ಅಲ್ಲೇ ಮುಂದೆ ಹೋಗು. ಸೊ ಗಾಯ್ಸ್, ಇವಾಗ ನಮ್ಮ ಬೇಬಿ ಕೂಡ ಎದ್ಲು. ಚೆನ್ನಾಗಿ ಒಂದು ರೌಂಡ್ ನಿದ್ದೆ ಮಾಡ್ಕೊಂಡು ಎದ್ಬಿಟ್ಲು. ಸೊ ಈ ಕಡೆ ನಾವು ಅಮ್ಮ ಅವ್ರು ಏನು ಮಾಡ್ತಾವ್ರೆ ಅಂದರೆ, ಇಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾವ್ರೆ. ಸಾಂಬಾರು ಕಾಯಿಸ್ತಾ ಆವಾಗಲೇ ಒಬ್ಬಟ್ಟು ಇಲ್ಲ. ಆಲ್ರೆಡಿ ನಾವು ಅಮ್ಮ ಬರೋಷ್ಟೊತ್ತಿಗೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಟ್ಟೈತೆ. ಸೊ ಈಗ ನಾನು ಏನು ಅಂದ್ಕೊಂಡಿದ್ದೀನಿ ಗೊತ್ತಾ, ಇವನ ಹತ್ರ ಐಫೋನ್ ಐತೆ. ಬಂದ ಮೇಲೆ ಒಂದ್ಸರಿ ಐಫೋನಲ್ಲಿ ಒಂದ್ಸರಿ ಶೂಟ್ ಮಾಡಿ ನೋಡೋಣ ವಿಡಿಯೋ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ತಿಂತೀನಿ ಮಗನ. ಸೊ ಹಂಗಾಗಿ ಇವಾಗ ಒಂದ್ಸರಿ ಚೆಕ್ ಮಾಡ್ತೀನಿ. ಇವಾಗ ನಾನು ಮುಂದೆ ಇವಾಗ ಹಾಕ್ತೀನಲ್ಲ, ನೆಕ್ಸ್ಟ್ ಬರೋವಂಥ ಕ್ಲಿಪ್ಪಿಂಗ್ಸು ಐಫೋನ್ದೇ ಆಗಿರುತ್ತೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ವಿಡಿಯೋ. ಒಂಥರ ನನಗೆ ಖುಷಿ ಐಫೋನಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಅವನ ಹತ್ರ ಇಸ್ಕೊಂಡು ಮಾಡಿ ನೋಡೋಣ. ಯಾವುದಿದು? 16 Pro. ಐಫೋನ್ 16 ಪ್ರೋನಾ?
ಓ ಸರಿ ಸರಿ. ನನಗೆ ಐಫೋನ್ 16, 14, 15 ಪ್ರೋ ಇದೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಐಫೋನ್ ಅಂದರೆ ಐಫೋನ್ ಅಷ್ಟೇ ಅನ್ನೋದು ನನ್ನ ಲೆಕ್ಕಾಚಾರ. ಸೊ ನೋಡೋಣ ಇವಾಗ ಅದರಿಂದ ಕ್ಲಿಪ್ಪಿಂಗ್ಸು ಸ್ಟಾರ್ಟ್ ಮಾಡ್ತೀನಿ. ಸರಿ ಅದಳು ಬಾ 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 ಆಯ್ತು ಬಾ. ಸೊ ಗೈಸ್ ಇವಾಗ ಇದರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ, ನನಗೆ ಇಂಪ್ರೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೌಂಡ್ ಆಫ್ ಮಾಡು ಮೊದಲು. ಆಫ್ ಮಾಡು ಮಗನೆ. ನಮ್ಮ ಸಿರಿ ನಂದೊಂದು ಫೋನ್ ಐತೆ ಹಳೇದು, ಫಸ್ಟ್ ಯೂಸ್ ಮಾಡ್ತಿದ್ದೆ. ಅದೊಂದು ಫೋನ್ ಸಿಕ್ಬಿಟ್ಟೈತೆ. ಏನು ಬೆಳಗ್ಗೆಯಿಂದ ಸಂಜೆ ತನಕ ಸಾಂಗ್ಗಳು ಹಾಕೊಂಡು ನನ್ನ ತಲೆ ತಿಂತಾಳೆ. ಆಫ್ ಮಾಡ್ದಾ? ಆನ್ ಮಾಡ್ಬೇಡ. ಕೊಡು. ಹಾಂ ಇವಾಗ ಸ್ವಲ್ಪ ತಿನ್ನಿ. ಹೋಗಿ ನೀನು ತಿನ್ನೋಗಿ ಹೋಗ್ಬಿಟ್ಟು ಒಂದೆರಡು ತಿನ್ಕೊಂಡು ಬರೋ ಹೋಗುವ. ಹೋಗು ತಿನ್ಕೊಂಡು ಬರೋ. ಈಗ ಒಂದೆರಡು ತಿನ್ನು, ಆಮೇಲೆ ಒಂದೆರಡು ತಿನ್ನು. ಹ್ಞೂ ಸರಿ ಹೋಗುತ್ತೆ. ಅಡ್ಗಿನ್ ಬೇಕು. ಬಾಯಲ್ಲಿ ಬೆಟ್ಟು ಇದ್ದಂಗೆ ಬೆರಳು ಹಾಕೋದು ನಿಲ್ಸ್. ಕೊಡಿ ಸುಮ್ಮನೆ ಇರ್ತಲ್ಲ ಅವಳು. ಬೆರಳು ಹಾಕೊಳ್ಳೋದು ಮಾತ್ರ ತೆಗಿಯಲ್ಲ ಇದು. ಯಾವಾಗಲೂ ಇಲ್ಲಿ ಹಿಂಗೆ ಇದ್ದಂಗೆ ಇದು. ಕಳಿಸ್ತೀಯ ಸಿರಿ? ಹಾಂ ಕೊಟ್ಟಿದ್ದೀನಿ ತುಪ್ಪನ. ಚೆನ್ನಾಗೈತಾ? ಚೆನ್ನಾಗೈತಾ? ಮಯ ಅಂತೀನಿ. ಆಫ್ ಮಾಡು ಸಿರಿ, ತಲೆ ತಿಂತವಳ. ಆಫ್ ಮಾಡು ಪ್ಲೀಸ್. ಆಫ್ ಮಾಡು, ಇದಾಗುತ್ತೆ. ಸಿರಿ ಆಫ್ ಮಾಡೋಕಂದ. ಅಯ್ಯಯ್ಯೋ ಸಾಕು, ಆಫ್ ಮಾಡು. ಆಫ್ ಮಾಡ್ಬಿಡು ಪ್ಲೀಸ್. ನಮ್ಮ ಸಿರಿ ಇಲ್ಲಿ ಅವಾಗಿಂದ ಸಾಂಗ್ ಹಾಕೊಂಡು ಹೆಂಗೆ ಮಾಡ್ತಾವಳೆ ಅಂದರೆ, ನಮ್ಮ ದಿನೇಶ್ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ಅಂತ ಬಂದವನೆ. ಈ ಕಡೆ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ, ಈ ಕಡೆ ಇವಳು ನೋಡಿದ್ರೆ ಮಲ್ಕೋತಾನೆ ಇಲ್ಲ, ಬಾಯಿ ಬಿಡ್ತಾನೆ ಅವಳೆ. ಯಾವತ್ತೂ ಮಲ್ಕೊಳ್ದೇ ಇರೋವಳು ಇವತ್ತು ಮಲ್ಕೊಳಕ್ಕೆ ಹೋಯ್ತವಳೆ. ನಮ್ಮ ಅಕ್ಕನ ಮನೆಗೆ ಬರಬಾರ್ದು. ಒಂದು ಟ್ರೋಲ್ ವಿಡಿಯೋ ಐತಲ್ಲ ನೋಡಿ, ಅವ್ರ ಅಕ್ಕಂದಿರ ಮನೆಗೆ ಹೋದ್ರೆ ಮಕ್ಕಳೆಲ್ಲ ಸೌಂಡ್ ಮಾಡ್ತಿರ್ತಾರಲ್ಲ, ಆ ಥರ ಆಗ್ಬಿಟ್ಟೈತೆ ಅವ್ನಿಗೆ. ಫುಲ್ ತಲೆನೋವು ಥರ ಬಂದ್ಬಿಟ್ಟೈತೆ. ಇನ್ನು ಲೈಫಲ್ಲಿ ಇನ್ನೊಂದ್ಸರಿ ಮನೆಗೆ ಬರಬಾರ್ದು ಅನಿಸ್ಬಿಟ್ಟೈತೇನೋ. ಮಲ್ಕೊಂಡ್ಲೇನೋ ಅನ್ಸುತ್ತೆ. ಮಲ್ಕೊಂಡ್ಲು. ಸಿರಿ ಸಾಂಗ್ ಆಫ್ ಮಾಡು. ಸೊ ಅದಕ್ಕೆ ನಾವು ಇವಾಗ ಇನ್ನು ನೆಕ್ಸ್ಟು ಈ ಮಕ್ಳಿಗೆಲ್ಲ ರಜಾ ಬರುತ್ತಲ್ಲ ನೋಡಿ, ಆವಾಗ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಟ್ರಿಪ್ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಬಟ್ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ನಗದ್ ನೋಡು ನಗದ್. ಸಿರಿ ಕಳಿಸ್ಬಿಡೋಣ ಬೆಂಗಳೂರಿಗೆ ಅವಳನ್ನ. ಹೋಗ್ಲಿ ಬಿಡು, ನಾವು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗ್ಲಿ ಬಿಡು ಮಾವ, ಚೆನ್ನಾಗಿ ನೋಡ್ಕೊತಾರ ಅವರು. ಇಲ್ಲಿ ಒಂದ್ ಕೆಲಸ ಮಾಡೋಣ. ಇಲ್ಲಿ ನೋಡಿಲಿ, ಈ ಫೋನ್ ಇಸ್ಕೊಬಿಡು ನೀನು, ಅವಳನ್ನ ಕಳಿಸ್ಬಿಡು. ಹೆಂಗೋ ಯೂಟ್ಯೂಬ್ ನೋಡ್ಕೊಂಡು ಇರ್ಬೋದು ಅಲ್ವಾ? ಈ ಫೋನ್ ಇಸ್ಕೋ, ಅವಳು ಕಳಿಸ್ಬಿಡೋಣ ಅತ್ಲಾಗಿ. ಸರಿನಾ? ಎಸ್ ಗಾಯ್ಸ್, ಅಷ್ಟೇ ನಾನು ಐಫೋನಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದು. ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಫಸ್ಟೇ ಸ್ವಲ್ಪ ಮೊನ್ನೆ ಸ್ವಲ್ಪ ಮೈಂಡಲ್ಲಿ ಪ್ರಿಪೇರ್ ಆಗಿದ್ದರೆ ಏನಾದರೂ ಕಂಟೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಬೋದಿತ್ತು. ಬಟ್ ನಾನು ಆ ರೀತಿ ಏನೂ ಯೋಚನೆ ಮಾಡಿರಲಿಲ್ಲ. ಸೊ ಹಾಗಾಗಿ ಜಾಸ್ತಿ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ. ಐಫೋನಲ್ಲಿ ಒಂಥರ ವಿಡಿಯೋ ಮಾಡೋದಕ್ಕೆ ಚಂದವ, ಜಿಗ್ ಅಂತ ಮಾಡಿಬಿಡ್ಬೋದು. ಏನೋ ಒಂಥರ ಕ್ರೇಜ್ ಅದರಲ್ಲಿ ಮಾಡೋದಕ್ಕೆ. ನನ್ನ ಹತ್ರ ಇದರಂತೂ ನಾನು ಇನ್ನೂ ಜಾಸ್ತಿನೇ ಮಾಡ್ತಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಇದ್ರ ಪ್ರಕಾರ ಒಂದೇ ಒಂದು ಮೊಬೈಲ್ಗೆ 1 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ತುಂಬ ಯೋಚನೆ ಮಾಡಬೇಕು. ಪರ್ಸ್ನಲಿ ಹೇಳ್ಬೇಕಂದ್ರೆ ನಾನಂತೂ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತೀನಿ. ಬರೀ ಒಂದು ಫೋನ್ಗೆ ಅಷ್ಟೊಂದು ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಅಂದರೆ ಯಪ್ಪ, ನನ್ನ ಲೈಫಲ್ಲಿ ಅಷ್ಟೊಂದು ಇನ್ವೆಸ್ಟ್ ಮಾಡಲ್ವೇನೋ ಅಂತ ಅಂದ್ಕೊಂಡಿದ್ದೀನಿ.
ಬಟ್ ಗೊತ್ತಿಲ್ಲ, ಮುಂದೆ ಒಂದಿನ ನಾನು ತಗೊಳ್ಳೋ ಥರ ಆಗ್ಲಪ್ಪ ಅಂತ ಅನ್ಕೋತೀನಿ. ಸೊ ಮತ್ತು ನಾನು ಹೇಳ್ತಾ ಇದ್ದಲ್ಲ ಮೊಬೈಲ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಹೇಳಿ ಫ್ರೆಂಡ್ಸ್, ನಿಮ್ಗೇನಾದರೂ ಗೊತ್ತಿದ್ರೆ ಅಥವಾ ನೀವೇನಾದರೂ ಯೂಸ್ ಮಾಡ್ತಿದ್ರೆ ಒಂದು ಒಳ್ಳೆ ಫೋನ್ ಹೇಳಿ. ಇವಾಗ ರೀಸೆಂಟಾಗಿ ಲಾಂಚ್ ಆಗಿರೋಂಥ ಯಾವುದಾದ್ರೂ ಫೋನ್ ಸಜೆಸ್ಟ್ ಮಾಡಿ. ಒಂದು 25,000 ಮೇಲೆ ಒಂದು 35 ಆ ರೇಂಜಲ್ಲಿ ಒಂದು ಒಳ್ಳೆ ಫೋನ್ನ ಸಜೆಸ್ಟ್ ಮಾಡಿ ನನಗೆ. ನನಗೆ ಮೇಯ್ನ್ ಏನಿರಬೇಕಂದ್ರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು. ಬೇರೆ ಫೀಚರ್ಸ್ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ನನಗೆ ಸ್ವಲ್ಪ ಈ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರೋವಂಥದ್ದು ಫೋನ್ ನಿಮ್ಗೇನಾದರೂ ಗೊತ್ತಿದ್ರೆ ಸಜೆಸ್ಟ್ ಮಾಡಿ, ಕಮೆಂಟ್ ಹಾಕಿ, ಓಕೆನಾ. ಇವಾಗ ಟೈಮ್ ಬಂದು ಜಸ್ಟ್ ಒಂದು 2:30-3 ಗಂಟೆ ಆಗಕ್ಕೆ ಬಂದಿದೆ ಅಷ್ಟೇ. ಅವರು ಹೊರಡ್ತೀನಿ ಅಂತ ಹೇಳ್ತಿದ್ದಾರೆ. ಬೆಳಗ್ಗೆ ಬಂದಿದ್ದು ಜಸ್ಟ್ ಒಂದು ಆಲ್ರೆಡಿ 11-11:30 ಆಗಿತ್ತು. ಇವಾಗಿನ್ನ ಜಸ್ಟ್ ಒಂದು 2:30-3 ಗಂಟೆ ಆಗಕ್ಕೆ ಬಂದಿದೆ. ನನಗೆ ಹೆಂಗೆ ಅಂದರೆ, ನಾನು ಯಾರ ಮನೆಗಾದರೂ ಹೋದರೂ ಅಷ್ಟೇ, ನಮ್ಮ ಮನೆಗೆ ಯಾರಾದರೂ ಬಂದರೂ ಅಷ್ಟೇ, ಜಸ್ಟ್ ಒಂದೇ ದಿನದಲ್ಲಿ ಹೋಗ್ಬಿಟ್ಟು ಬರೋದಕ್ಕೆ ಒಂಥರ ಬೇಜಾರು ಅನಿಸುತ್ತೆ. ಸೊ ಇವರು ಹೋಗ್ತೀನಿ ಅಂತ ಹೇಳ್ತಿದ್ರೆ, ನಾವು ಇರಿ ಅಂತ ಹೇಳ್ತಿದ್ವಿ, ಬಟ್ ಇರ್ತಾ ಇಲ್ಲ, ಟೈಮ್ ಆಗುತ್ತಂತೆ. ಸೊ ಹಾಗಾಗಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಹಾಗೆ ಆಗುತ್ತೆ. ಹಾಂ ಸರಿ ಆಂಟಿ. ಯಾರನ್ನ ನೋಡು ನಮ್ಮ ಪಾಪ ಹೆಂಗ್ ಬರ್ತದ. ಸುತ್ಸವ್ರಾದ್ರೆ ಏನ್ ಮಾಡ್ತಾಳೆ? ಸುತ್ಸೋದೇ ಬೇಕಾಗಿರೋದು. ನಿನ್ನಿಲ್ಲ ಇನ್ನು ನೀನು. ಆಯ್ತು, ಕರ್ಕೋಗಿ ಅವಳೆ. ನಾನು ದೊಡ್ಡವಳಾದ ಈಗ ಚಿಕ್ಕವಳು ಕರ್ಕೋಗೇನು. ಮಲಗ್ಸೋದಂದ್ರೆ ಆಗಲ್ಲ. ಪಾಪ ಹೆಂಗದ ಹಾ, ಒಳಗ್ ಕೂರ್ಸ್ಕೊಂಡ್ರೆ ಬಿಡ್ತಾಳೆ. ಉರುಕೇರಿ ಎಲ್ಲ ಒಂದ್ ಬರ್ತಾಳೆ. ಬಿಡು ಬಿಡು ಬಿಡ ಪಾಪನ. ತುಮ್ಕರ ಹೊಡೆದ ಅವಳಿಗೆ ರಬಜಿಗೆ ತುಮ್ಕ ಬೆಂಡತಿ ನಿಂಗೆ. ನಾನು ಅಂಗಡಿ ತಕ್ಕ ಬರ್ತೀನಿ ಚಿನ್ನಿ. ಕರ್ಕೋ, ಈಗ ನೀನೇ ಕರ್ಕೋ. ಹಾಂ ಕರ್ಕೊಬ್ಡು. ಎಸ್ ಗೈಸ್, ಇವಾಗ ನಮ್ಮದು ಕೂಡ ಊಟ ಎಲ್ಲ ಆಯಿತು. ಸೊ ನಾನು ಕೆಲವೊಂದಷ್ಟು ವೀಡಿಯೋ ಶೂಟ್ ಮಾಡ್ಕೋಬೇಕು. ಸೊ ಇವಾಗ ಪಾಪು ಮಲಗಿದ್ದಾಳೆ, ಅವಳು ಎದುರಷ್ಟರೊಳಗಡೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್.